ಎಲ್ಲ ಭಾಷೆಗಳು ತಮ್ಮದೇ ಅಸ್ಮಿತೆ ಪಡೆದಿರ್ತಾವೆ, ಒಂದು ಜೀವಂತಿಕೆ ಪಡೆದಿರ್ತಾವೆ, ಇತಿಹಾಸ ಪಡೆದಿರ್ತಾವೆ. ಇತಿಹಾಸ ಜೊತೆಗೆ ಕಲಾಕಾರಿಕೆ, ವೈಜ್ಞಾನಿಕ ಅನೇಕ ವಿಷಯಗಳನ್ನು ಕಲ್ತು ಬಂದಿರ್ತಾರೆ. ನಿಸರ್ಗ ಜೊತೆಗೆ ಬೆಳೆದು ಬಂದಿರ್ತಾರೆ. ಅಲ್ಲಿ ನಿಸರ್ಗ, ಅಲ್ಲಿ ನೀರ, ಜಲದ ಜೊತೆಗೆ ಅಲ್ಲಿ ಬದುಕ ಪ್ರೀತಿಸ್ತಿರ್ತಾರೆ. ಅವರು ನಮ್ಮದು ಇರಬೇಕು ಮಲಯಾಳಂತನ ಅನ್ನುವಂಥದ್ದು. ಹಾಗೆ ನಮ್ಮಲ್ಲಿ ಕನ್ನಡತನ ಇರಬೇಕು. ನಮ್ಮಲ್ಲೂ ಅದ, ಅದೇ ರೀತಿ ಮರಾಠಿಗರಲ್ಲೂ ಅದ ಜಲದ ಸ್ಪಾಯ್ಜ್ ಅಂತೇಳಿ. ಆದರೆ ಅನಗತ್ಯ ಜಗಳ ತೆಗೆದು ತಪ್ಪ ಅನ್ನೋದು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿದೆ. ಯಾರ ಮೇಲೂ ಯಾವುದೇ ಭಾಷೆಯನ್ನು ಹೇರಲಾಗುವುದಿಲ್ಲ, ಸ್ಪಷ್ಟ ಹೇಳ್ತಾ ಇದ್ದಾರೆ ಅವರು. ಯಾರು ನಮ್ಮ ಭಾಷೆ ಅಂತ ಹೇರೋದೇ ಇಲ್ಲ. ಅದನ್ನು ಅವ್ರು ಪ್ರೀತಿ ಇದ್ದರೆ ಕಲೀಲಿ, ಬೆಳೆದ್ರೆ ಬಿಡಲಿ. ಮತ್ತು ಮಲಯಾಳಂ ಭಾಷೆ ಭಾಳ ರಿಚ್ ಅದ. ಅಲ್ಲಿ ಸಾಹಿತಿಗಳು, ಅಲ್ಲಿ ಸಂಗೀತಗಾರರು, ಅದು ಅದ್ಭುತ ಅದರಲ್ಲೂ ಇಲ್ಲ ಅಂತ. ನಮ್ಮಲ್ಲಿ ಹಂಗೆ ಅವರು ನಮ್ಮ ಸಮಸಮಾನವಾಗಿ, ಮತ್ತು ಇನ್ನೊಂದು ನಮಗಿಂತ ಹೆಚ್ಚು ಸುಶಿಕ್ಷಿತರಲ್ಲಿದ್ದಾರೆ ಕೇರಳದಲ್ಲಿ ಅನ್ನೋದನ್ನು ನಾವು ಮರೀಲಿಕ್ಕೆ ಆಗೋದಿಲ್ಲ. ಭಾಳ ವೈಜ್ಞಾನಿಕವಾಗಿ ಬೆಳೆದಂಥ ರಾಜ್ಯಗಳಲ್ಲಿ ಅದು ಒಂದಾಗಿದೆ. ದಕ್ಷಿಣದ 4 ರಾಜ್ಯಗಳಲ್ಲಿ ಹತ್ತು, ಅದರಲ್ಲೂ ಶೈಕ್ಷಣಿಕವಾಗಿ ಭಾಳ ಮುಂದುವರೆದಂಥದ್ದು ಅದು. ಇದು ನಾವು ಒಪ್ಪಬೇಕಾಗ್ತದೆ. ತಮಿಳುನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಜೊತೆಗೆ ಆಂಧ್ರ ಆಗಿರ್ಬೋದು. ಇವರು 3 ರಾಜ್ಯಗಳಿಂದ ಅಲ್ಲಿ ಹೆಚ್ಚು ಶಿಕ್ಷಿತರಿದ್ದಾರೆ. ಇಡೀ ದೇಶದಲ್ಲೇ ಫಸ್ಟ್ ಮತ್ತು ಸೆಕೆಂಡ್ ನಂಬರಲ್ಲಿ ಪಡೆಯುವಂಥ ಇದ್ದಾರೆ ಅಲ್ಲಿ ಪಡೆದದು ಕೇರಳಿಯನ್ಸ್. ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ರಕ್ಷಿಸಲಾಗಿದೆ ಎಂಬುದನ್ನು ಮಸೂದೆಯ ನಿಬಂಧನೆಗಳು ಖಚಿತಪಡಿಸುತ್ತವೆ. ಅಧಿಸೂಚಿತ ಪ್ರದೇಶಗಳಲ್ಲಿ ತಮಿಳು ಮತ್ತು ಕನ್ನಡ ಭಾಷಿಗರು ಸಚಿವಾಲಯ, ಸರ್ಕಾರದ ವಿವಿಧ ಇಲಾಖೆಗಳ ಮುಖ್ಯಸ್ಥರು ಮತ್ತು ಸ್ಥಳೀಯ ಕಚೇರಿಗಳೊಂದಿಗೆ ಅಧಿಕೃತ ಪತ್ರ ವ್ಯವಹಾರವನ್ನು ತಮ್ಮ ಮಾತೃಭಾಷೆಯಲ್ಲೇ ನಡೆಸುವುದನ್ನು ಮುಂದುವರಿಸಬಹುದು. ಇದೇನು ಕೆಲವು ಆಫೀಸ್ಗಳಿದ್ದಾವೆ, ಏನಿದ್ದಾವೆ ಆ ಭಾಗದಾಗ ನೀವು ಕನ್ನಡದ ನಮ್ಮ ಜೊತೆ ವ್ಯವಹಾರ ಮಾಡ್ರಪ್ಪ ಸ್ಪಷ್ಟ ಹೇಳ್ತಾ ಇದ್ದಾರೆ. ಅವರಿಗೆ ಅದೇ ಭಾಷೆಗಳಲ್ಲಿ ಉತ್ತರಿಸಲಾಗುವುದು. ಇದು ಭಾಳ ಮಹತ್ವದ ರೀ.